ಎಲ್ಲೊಂಟಿವೀಗ ಗೋವಾಕ್ ಹೊಂಟೇವಿ. ಗೋವಾದಾಗ ಕಾರ್ನಿವಲ್ ಐತಿ. ಒಂದಿಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಂಡು ಹಂಗೂ ಹಿಂಗೂ ಗೋವಾ ಕಾರ್ನಿವಲ್ಗೆ ಅಂತೇಳಿ, ಮತ್ತೆ ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಬೇರೆ ಐತ್ರಿ. ವ್ಯಾಲೆಂಟೈನ್ಸ್ ಡೇಗೆ ಇಬ್ರು ನಾವು ಕಬಾಬ್ 3 ಮಂದಿ ಸೇರಿ ಹೊಂಟೇವಿ. ಕ್ಯಾಮ್ರಾ ಮೇಲಿಂದ ಹೆಂಗ್ ವಿಡಿಯೋ ಮಾಡ್ಕೊಂತಿಲ್ಲ ನೀನು ಮತ್ತೆ. ಸೊ ಕಾರ್ನಿವಲ್ ಅಂದ್ರೆ ನಾವು ಪರ್ಟಿಕ್ಯುಲರ್ಲಿ ನಾರ್ತ್ ಗೋವಾಕ್ ಹೊಂಟೇವಿ. ಈಗ ರಾತ್ರಿ 8:30 ಫ್ಲೈಟ್ ಐತಿ. 10 ಗಂಟೆಗೆ ಗೋವಾ ರೀಚ್ ಆಗ್ತೇವೆ. 3 ದಿನದ ಟ್ರಿಪ್ ನಮಗೆ. 3 ದಿನದಾಗ ಗೋವಾನು ತೋರಿಸ್ತೇವೆ, ಗೋವಾದ ಕಾರ್ನಿವಲ್ಲು ತೋರಿಸ್ತೇವೆ, ಕಂಪ್ಲೀಟ್ಲಿ ನಾರ್ತ್ ಗೋವಾ ತೋರಿಸ್ತೇವೆ. ಬರ್ರಿ ಹೋಗೋಣ ಅಂತ ಗೋವಾ ಟ್ರಿಪ್ ಮುಗಿಸ್ಕೊಂಡು ಕೆಂಪೇಗೌಡ್ರ ಹೋಗಿ ಬರ್ತೇವ್ರಿಪ್ಪ. ಗೋವಾದ ಮಠ ಹೋಗಿ ಬರ್ತೇವೆ. ಒಂದ್ ಸ್ವಲ್ಪ ಹೋಗ್ಬರೋ ಮಠ ನಾವು ಹೋಗ್ಬರಲ್ಲಿ ಮಠ. ಬೆಂಗಳೂರಿನ ಒಂದ್ ಸ್ವಲ್ಪ ಜಾಕಿಂದ ನೋಡ್ಕೊರಿ, ಹುಷಾರಿಂದ ನೋಡ್ಕೊರಿ ಬೆಂಗಳೂರು ನಮ್ಮ ಮಂದಿನ. ನಾವು ಟರ್ಮಿನಲ್ 1ಗೆ ಹೋಗ್ತೀವಿ ಈಗ, ಡಿಪಾರ್ಚರ್ ಕಡೆ. ಬಡೂರ್ ಮಂದಿ ಫಸ್ಟ್ ಟೈಮ್ ಏರ್ಪೋರ್ಟ್ ಮಕ್ಕಂಡಾತೀವಿ. ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತೈತೆ ನಮ್ಗೆ. ಏನ್ ಮಾಡಕ್ ಅದು ಕರೆನ. ಅಲ್ಲಿ ಮ್ಯಾಲ್ ಕುಂತ ಗಂಟೆ ಹೊಡೆದಾರ ಯಾರ ನೋಡ್ಲಿ. ಅದಕ್ಕೆ ATC ಅಂತಾರ. ATC ಏರ್ ಟ್ರಾಫಿಕ್ ಕಂಟ್ರೋಲರ್. ಅದು ಬಂತು ಏರ್ಪೋರ್ಟ್ ಬಂತು. ಆ ಸಾರಿ ಹುಡ್ರಿಗೆ ಬಸ್ ಬಿಟ್ಟು ಮನಿ ಅಂತಲ್ಲಿ ಬಸ್ ಬಂದ್ಕೂಳೆ ಮನಿ ಅಂತ ಮನಿ ಬಂತು ಅಂತಾರ. ಹಂಗ ಅಂತೀರಿ. ಸಣ್ಣ ಹುಡುಗ ಕರ್ಕೊಂಡು ನಮಗ ಜೀವನ ಸಾಕಾಗ್ಬಿಟ್ಟಪ್ಪ. ಈಗ ಬಂತ್ ನೋಡ್ರಿ ಏರ್ಪೋರ್ಟ್. ಇಲ್ಲ ಅಷ್ಟ ಬ್ರದರ್. ಥ್ಯಾಂಕ್ಸ್ ಅಣ್ಣ. ನೋಡ್ರಿ ಒಳಗೆ ಬಂದ್ವಿ, ಏರ್ಪೋರ್ಟ್ ಒಳಗೆ ಬಂದ್ವಿ. ಇಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ತೋರಿಸಿದ್ವಿ. ದರ್ಶನ್ದು ಇದು ಆಧಾರ್ ಕಾರ್ಡ್ ತೋರಿಸಿದ್ವಿ. ಆಮೇಲೆ ಬ್ಲರ್ ಮಾಡ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ ಆತ. ಇದ್ರೊಳಗೆ ದರ್ಶನ್ದು ಇದು ಫೋಟೋ ಇಲ್ಲ. ಈ ಫೋಟೋ ನೋಡಿ ಅವ್ನು ತಲೆ ಕೆಟ್ಟಬಿಡ್ದ. ಮಕ್ಕ ನೋಡಕತ್ತ ನಾವು ಮಕ್ಕ ಯಾ ಆಡ ಹುಡುಗನ ಮಕ್ಕ ಐತಿದ್ ಅಂತೇಳಿ ಫೋಟೋದಾಗ ಫ್ರೀ ಕೊಡ್ತೇನಂದ್ರ ಅವ್ರು. ನನ್ನ ಮಕ್ಕ ನೋಡಿ ಮತ್ತೆ ಚಾರ್ಜಸ್ ಮಾಡಿದ್ರು. ಈಗ ಒಳಗಂತ ಎಂಟ್ರಿ ಸಿಕ್ತು. ಅದಾದ್ಮೇಲೆ ಹೋಗಿ ಚೆಕ್ ಇನ್ ಮಾಡಿಸ್ಕೋಬೇಕು. ನಮ್ಮೊಂದು ಸ್ವಲ್ಪ ಲಗೇಜ್ ಎಲ್ಲ ಕನ್ಫ್ಯೂಷನ್ ಐತಿ, ನೋಡೋಣಂತ. ಸೊ ಚೆಕ್-ಇನ್ಗೆ ಸಪ್ರೇಟ್ ತೊಗೋಬೇಕು, ಹ್ಯಾಂಡ್ ಬ್ಯಾಗಿಗೆ ಸಪ್ರೇಟ್ ನಡೀತೈತೆ. ಅದಕ್ಕೇನು ಬೇಕಾಗಿಲ್ಲ. ಸೊ ಚೆಕ್-ಇನ್ ಟ್ಯಾಗ್ಗಳನ್ನ ತೊಗೊಂಡು ಬೋರ್ಡಿಂಗ್ ಪಾಸ್ ತೊಗೋಬೇಕು. ಹೋಗಿ ಇಂಡಿಗೋದವ್ರದಲ್ಲ ಫ್ಲೈಟ್, ಹೋಗಿ ಇಂಡಿಗೋದವ್ರನ್ನ ಕೇಳಂಬರ್ರಿ ಏನು ಹಣ ಬರ ಅಂತ. ಕರೆಕ್ಟಾಗಿ ಸ್ಕ್ರೀನ್ ನೋಡ್ತಾ ಇರೋ ಅದ ಸರ್. ನೋಡ್ರಿ ತಾಗ ಇದು ಇಂಡಿಗೋದವ್ರದ್ದು ಕೌಂಟ್ರ್ ಕೂಡ. ಇವೆಲ್ಲ ಇಂಡಿಗೋದವ್ರದ್ದು ಕೌಂಟ್ರ್ ಕೂಡ ಅದಾವಲ್ಲಿ. ಸೊ ಇಲ್ಲೇ ಬೋರ್ಡಿಂಗ್ ಪಾಸ್ ಮತ್ತು ಇನ್ನೊಂದೇನು ಲಗೇಜ್ ಟೋಕನ್ ಟ್ಯಾಗ್ ಅವೆಲ್ಲ ಇಲ್ಲಿ ತೊಗೋಬೇಕು. ಸೊ ಹೋಗಿ ಇಂಡಿಗೋದವ್ರ ಅಂತ ಟ್ಯಾಗ್ ಮತ್ತು ಬೋರ್ಡಿಂಗ್ ಪಾಸ್ ಇಸ್ಕೊಬೇಕು. ನಮ್ದು ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಬಂದೇವಿ ಈಗ ಕೌಂಟ್ರಿಗೆ. ಇಂಡಿಗೋದ ಕೌಂಟ್ರ್. ರಾಜಿ ಬೋರ್ಡಿಂಗ್ ಪಾಸ್ ತೊಗೊಳ ಆತಾವ. ತೋರಿಸ್ ರಾಜಿ ಬೋರ್ಡಿಂಗ್ ಪಾಸಿಗೆ ನಮ್ಮ ಟಿಕೆಟ್ ಕೊಟ್ಲ. ಈ ಟಿಕೆಟ್ಗಳನ್ನ ಹಾಂ ನೋಡ್ರಿ, ನಮ್ಮ ID ಕಾರ್ಡ್ನ ಇಸ್ಕೊಂಡು ವೆರಿಫೈ ಮಾಡ್ತಾರೆ. 2 ಬ್ಯಾಗಿಗೆ ಟ್ಯಾಗ್. ಹೇಳಿ ರಾಜಿ. 2 ಚೆಕ್-ಇನ್ ಬ್ಯಾಗ್ಸ್ ಮೇಡಮ್. ನೋಡ್ರಿ, ಇದೊಂದು ಬ್ಯಾಗ್ ಆ್ಯಂಡ್ ಇದೊಂದು ಬ್ಯಾಗ್. ಓಕೆ ನೋಡ್ರಿ, 15 kg ಐತಿ. ಇವೆರಡು ಬ್ಯಾಗ್ ಸೇರಿಸಿ ನಮ್ದು 16 ಅಲ್ಲ? ಓಕೆ ಎಸ್ 15.8 ಐತಿ ನೋಡ್ರಿ. ಹಾಂ, ಲ್ಯಾಪ್ಟಾಪ್ ಚಾರ್ಜರ್ ಬೇಡ ಮೇಡಮ್.
ಇಡ್ಬೋದಲ್ಲ? ಹಾಂ. ಲ್ಯಾಪ್ಟಾಪ್ ಇರ್ಬೋದಲ್ಲ, ಇದರಲ್ಲಿ ಇದೆ ಇಟ್ಬಿಡ್ತೀವಿ ಅಂತ. ನೀವು ಇರ್ತಿದ್ದು ನೋಡು ಗೊತ್ತಾಗ್ತೈತಿ. ಎಸ್, ಈಗ ಹಿಂಗೆ ಕಳ್ಸಕ್ಕೆ ಹಿಂಗೆ 7 kg ಮಾಡ್ತಾರೆ. ಮತ್ತು ಇವ್ರು ಜಾಸ್ತಿ ಇಲ್ಲ, ನೋಡ್ರಿ 2 ಬ್ಯಾಗಿಗೆ ಟ್ಯಾಗ್ ಅಂಟಿಸಿದ್ರು. ಸೇಫಾಗಿ ಹೋಗಿ ಬರ್ರಿ, ಗೋವಾದಾಗ ಸಿಗ್ತೇವೆ ನಿಮ್ಗೆ. ನಮ್ಮ ಲಗೇಜಿಗೆ ಟಾಟಾ ಹೇಳೋಣ. ನಮ್ಮ ಲಗೇಜ್ ಹೊಂಟು ನೋಡ್ರಿ. ಒಂದು ನಿಮಿಷ. ನಮ್ಗೆಲ್ಲೋದು ಕನ್ನಡದವ್ರು ಸಿಗಲ್ಲ. ಆ? ನಮ್ಗೆಲ್ಲೋದು ಕನ್ನಡ ಮಾತಾಡೋದು ಸಿಗಲ್ಲ. ಓಕೆ, ಈ ಥರ ಚಿಕ್ಕ ಬ್ಯಾಗ್ ಇದ್ರೆ ಇದನ್ನ ನೋಡ್ರಿ, ಈ ಥರ ಚಿಕ್ಕ ಬ್ಯಾಗ್ಗಳಿದ್ರೆ ಹಿಂಗೆ ಬುಟ್ಟಿ ಒಳಗೆ ಹಾಕಿ ಕಳಿಸ್ತಾರೆ. ಹೋಯ್ತು ಅನ್ನೋದು ಮನೆಗೆ ಬಟ್ಟೆ ಬಿಟ್ಟು ಬಾಂಡೆ ಗಿಂಡ ಬಾಯ್. ಎಸ್, ಥ್ಯಾಂಕ್ ಯು ಮೇಡಮ್. ಇನ್ನು ಕೊಡ್ಬೇಕಪ್ಪಿ. ಓ, ಬೋರ್ಡಿಂಗ್ ಪಾಸ್ ಕೊಡ್ತಾರ ನೀನು? ಹಿಂಗೆ ಹೋಗ್ಬಿಡು. ಎಸ್, ಹಾಂ ನೋಡ್ರಿ, ನಮ್ಗೆ ಬೋರ್ಡಿಂಗ್ ಪಾಸ್ ಸಿಕ್ಕು. ಥ್ಯಾಂಕ್ ಯು ಮೇಡಮ್. ಎಸ್, ಬೋರ್ಡಿಂಗ್ ಪಾಸ್ ಸಿಕ್ಕು 3 ಮಂದಿಗೂ. ಹೆಸರು ತೋರಿಸ್ರಿ ಮರ. ಹಾಂ, ಹೆಸರು ತೋರಿಸ್ರಿ. ಪಾರ್ಶ್ವನಾಥ್ ನಾಗರಾಜ್ ಅಂಗಡಿ. ಹಾಂ, ದಿಸ್ ಇಸ್ ದರ್ಶನ್ ಬರಿಗಾಲಿ. ಎಸ್, ದಿಸ್ ಇಸ್ ರಾಜೇಶ್ವರಿ ಜಾಧವ್. ಎಸ್, ಫೈನಲಿ 28. ಹಾಂ, ಓಕೆ, ಡನ್. ನಡೀರಿ, ಮಂದಿ ನಮ್ಮನ್ನ ನೋಡಕತ್ತಾರ, ನೋಡ್ಲಿ ಬೇಕಾದ್ರೆ. ಇಲ್ಲಿ ನೋಡೋದ್ರ ಬದಲು ಯೂಟ್ಯೂಬ್ನಾಗಾರ ನೋಡ್ರಿ, ವ್ಯೂಸ್ ಅರ ಬರ್ತಾವ. ಅಲ್ಲ, ಅವ್ರಿಗೆ ಹೇಳತ್ತೀನಿ ಮಂದಿಗೆ. ಹಾಂ, 28ನೇ ಗೇಟ್ ನೋಡ್ರಿಪ್ಪ, ಎಲ್ಲೈತಿ. ಭಾಳ ಸಿಂಪಲ್ ಹೇಳ್ತೇನೆ ನೋಡ್ರಿ ನಿಮಗೆ. ಇಲ್ಲಿಂದ ಎಂಟ್ರಿ ಐತಿ ಏರ್ಪೋರ್ಟಿಗೆ. ನೀವು ಒಳಗೆ ಬಂದ್ರಿ ಅಂದ್ರೆ ಇಲ್ಲೇ ಕೌಂಟ್ರುಗಳು ಅದಾವ. ಆರಾಮ ಬೋರ್ಡಿಂಗ್ ಪಾಸ್ ತೊಗೊಂಡು ಆಮ್ಯಾಗ ಚೆಕ್-ಇನ್ ಬ್ಯಾಗ್ಗಳಿಗೆ ಟ್ಯಾಗ್ಗಳನ್ನ ತೊಗೊಂಡು ಹೋಗ್ಬೋದು. ಆಮ್ಯಾಗ ಇಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ನಾಗ ಹಾಕಿರ್ತಾರಲ್ರಿ, ಯಾವ ಬಸ್ ಯಾವ ಟ್ರೈನ್ ಎಷ್ಟೊತ್ತಿಗೆ ಹೋಗ್ತಾವ ಅಂತೇಳಿ ಬಸ್ ಸ್ಟಾಪ್ನಾಗ ಮತ್ತು ರೈಲ್ವೆ ಸ್ಟೇಷನ್ನಾಗ. ಹಂಗಿಲ್ಲಿ ಎಲ್ಲ ಕುರಿದು ಟೈಮಿಂಗ್ ಐತಿ, ಡಿಸ್ಪ್ಲೇ ಆಗ್ತಿರುತ್ತೆ. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು, ಗೊತ್ತಾಗುತ್ತೆ ನಮ್ಮ ಫ್ಲೈಟ್ ಎಷ್ಟೊತ್ತಿಗೆ ಐತಿ ಅಂತೇಳಿ. ನೋಡ್ರಿ, ಲಾಸ್ಟ್ ಕಾಲ್ ಅನ್ನತ್ತಾರ, ಫೈನಲ್ ಕಾಲ್ ಅಂತೇಳಿ. ಕೋಲ್ಕತ್ತಾ ಹೋಗೋ ಫ್ಲೈಟ್ ಅದು, ಇಂಡಿಗೋದು. ಸೊ ಹಿಂಗೆ ನಮ್ಮ ಫ್ಲೈಟ್ ಇದ್ದು ಕಾಣಿಸುತ್ತೆ. 9:25 ಮಟ್ಟ ತೋರ್ಸಾಗ್ತದೆ ಸದ್ಯ. ನಮ್ಮ ಫ್ಲೈಟ್ ಇರೋದು 8:40 ಇಲ್ಲೇ ಇರ್ಬೇಕು ಹಂಗಾರೆ. 8:40. ಎಸ್, ಎಲ್ಲೈತೆ ನೋಡ್ರಿ, 8:40 ಗೋವಾ. ಸರಿಯಾದ ಸಮಯ, ಆನ್ ಟೈಮಿಗೆ ಇರುತ್ತೆ. ಮೋಪಾ ಏರ್ಪೋರ್ಟ್ ಇದೆ ನೋಡ್ರಿ. ನಾವು ಹೊಂಟಿರೋದು 8:40ದ ಫ್ಲೈಟಿಗೆ ಗೋವಾಕ್ಕೆ. ಮೋಪಾ ಏರ್ಪೋರ್ಟಿಗೆ ಹೋಗಿ ಇಳಿತೇವೆ. ಬರ್ರಿ, ಇವರೆಲ್ಲ ಹೋದ್ರು ಬಿಟ್ಟು ಜಾಗನ ಖಾಲಿ ಮಾಡಿದ್ರನ. ಓ, ಅಲ್ಲಿ ನೋಡ್ರಿ, ಅಲ್ಲಿ ಹೋಗ್ಯಾವ 2 ಚಿಪ್ಪಲ್ಲಿಗಳು. ರಾಜಿ, ಅಲ್ಲಿ ನೋಡ್ರಿ, ನಮ್ಮ ವೀಕ್ಷಕರಿಗೆ ತೋರಿಸೋ ಅಲ್ಲಿ ಕುಡಿಯಾಕ ನೀರೈತಿ. ಎಲ್ಲೈತಿ? ಹಾ, ಹೌದು ನೋಡು. ವಾಶ್ರೂಮ್ ಐತಲ್ಲ, ಅವ್ರು ಹೇಳ್ಬೇಕು, ನೀವು ಬರ್ತಿರಲ್ಲ ಎಡಭಾಗದಲ್ಲಿ ನಿಮಗೆ. ಹಾ, ಎಡಕ್ಕೆ ಐತಿ ನೋಡ್ರಿ, ನೀರು ಕುಡಿಯಾಕ, ವಾಶ್ರೂಮ್ ಹೋಗಕ್ಕಲ್ಲ ಇಲ್ಲೇ ಐತಿ. ಇಲ್ಲಿ ಬರ್ದಾರ್ದ ಬೇಬಿ ಕೇರ್, ಡ್ರಿಂಕಿಂಗ್ ವಾಟರ್, ಟಾಯ್ಲೆಟ್ಸ್, ಬೋರ್ಡಿಂಗ್ ಗೇಟ್ಸ್ ಇಲ್ಲೂ ಐತಿ, ಹೋಗ್ಬೋದು ಆರಾಮಾಗಿ. ನಾವು ಬೋರ್ಡಿಂಗ್ ಪಾಸ್ ಅಂತೂ ತೊಗೊಂಡೇವಿ. ನಮ್ಮ ಚೆಕ್-ಇನ್ ಬ್ಯಾಗ್ಗಳೆಲ್ಲ ಹೋಗ್ಯಾವ ಆಲ್ರೆಡಿ. ಕರೆ ನಿಮಗೆ ತೋರ್ಸಾಕ ಅಂತ ವಿಡಿಯೋ ಮಾಡಾಕ್ತೀವಿ. ಅಕಸ್ಮಾತ್ ನೀವು ಲಗೇಜ್ ತಂದಿರಿ, ನಿಮ್ಗೆ ಎಷ್ಟು ಕೆಜಿ ಐತಿ ಗೊತ್ತಿಲ್ಲ, ಕನ್ಫ್ಯೂಸ್ ಆಗತ್ತೈತಿ, ಒಳಗೆ ಬಿಡ್ತಾರೋ ಇಲ್ಲೋ ಬ್ಯಾಗ್ಗಳನ್ನ ಹಂಗೆ ಏನು ಅಂತ. ಸೊ ಅಂಥ ಟೈಮ್ನಾಗ ಭಾಳ ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ತಾರೆ. ಕೌಂಟ್ರ್ ಏರಿಯಾ ಅಂತಲೇ ಇದು ವೇಯಿಂಗ್ ಮಿಷಿನ್ ಐತಿ. ವೇಟ್ ಚೆಕ್ ಮಾಡ್ಕೋಬೋದು ನಿಮ್ಮ ಬ್ಯಾಗಿಗೆ ಎಷ್ಟು ವೇಟ್ ಐತಿ. 5 kg ಐತಿ. ನಮಗೆ ಕ್ಯಾಬಿನ್ ಬ್ಯಾಗ್ ಮಿನಿಮಮ್ ಏನಾದರೂ 7 kg. 5 kg ಐತಿ, ನಡೀತೈತಿ. ನಮ್ಮ ದರ್ಶನ ಒಂದ್ಸಲ ಚೆಕ್ ಮಾಡ್ತೇವೆ. ಎಷ್ಟು? 7.6 ಐತಿ. ಅಕ್ಕ ಅಲ್ಲೇ ಬೋರ್ಡಿಂಗ್ ಪಾಸ್ ಕೊಡ್ಬೇಕಂದ್ರೆ ಗ್ರಾಮ ಎಕ್ಸ್ಟ್ರಾ ಐತಿ, ಅದು ನಡೀತೈತಿ ಅಂತ ಹೇಳ್ಯಾರ. ನಮಗೆ ಯಾರು ಬೋರ್ಡಿಂಗ್ ಪಾಸ್ ತೊಗೊಂಡಿವಲ್ಲ ಅವರೇ ಹೇಳ್ಯಾರ ನಡೀತದೆ ಅಂತೇಳಿ. ಸೊ ಈಗ ನೋಡ್ರಿ, 28 ಗೇಟ್ ನಂಬರಿಗೆ ಹೋಗಕ್ಕೆ ಹೇಳ್ಯಾರ. ಗೇಟ್ ನಂಬರ್ 28 ಆ ಕಡೆ ಹೋಗ್ಬೇಕು. ಇಲ್ಲೇ ಹತ್ಬೋದನಾ? ಓ ಹೌದಲ್ಲ, ಇಲ್ಲೇ ಹತ್ಬೋದು. ಗೇಟ್ ನಂಬರ್ ಇವು 9/11 ಒಳಗೆ ಸೆಕ್ಯೂರಿಟಿ ಚೆಕ್ ಆಗ್ಬೇಕು ಮೊದಲು. ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ಗೇಟ್ ಒಳಗಡೆ ಹೋಗೋದು. ಹೌದಾ? Q911
ಬೇಕಂದ್ರೆ ಇಲ್ಲೇ ತಗೋಬೋದಲ್ಲ. ಹೌದು ನೋಡಿಲ್ಲ, ಅಪೋಲೋ ಫಾರ್ಮಸಿನೂ ಐತಿ. ಹಾಂ, ಮತ್ತು ಕ್ಲಿನಿಕ್ ಹೋದ ನೋಡಿ ಅಲ್ಲಿ, ಮಣಿಪಾಲ್ ಕ್ಲಿನಿಕ್ಸ್ ಅಂತ. ಎಲ್ಲಾನು ಅದಾವ, ರೇಟ್ ಮಾತ್ರ ತಿರುವಾಡಿರ್ತದೆ ಅಷ್ಟೇ. ಎಲ್ಲಾನು ಸಿಗುತ್ತಿಲ್ಲ. ಹಾಂ, ತಡಿ ತಡಿ. ನಮ್ಮ ಬ್ಯಾಗ್ಗಳನ್ನೆಲ್ಲ ಹಾಕಿ ಹಾಂ, ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಹೊಳ್ಳಿ ಹೆಗ್ಲಿಗೆ ಹಾಕೊಂಡು ಅವಾಗ ಗೇಟ್ ಒಳಗೆ ಎಂಟ್ರಿ. ಹಿಂಗೆ ಚೆಕ್ ಮಾಡ್ತಾರೆ ಬ್ಯಾಗ್ಗಳನ್ನೆಲ್ಲ, ಅದ್ರಾಗಿನ ಸಾಮಾನು ತೆಗೆದು ಹೊರಗೆ ಇಡ್ಬೇಕು. ನೋಡ್ರಿ, ಟ್ರೇ ತೊಗೊಂಡಿರ್ಬೇಕು. ಎಲ್ಲ ಟೇಬಲ್ ಫುಲ್ ಅದಾವ, ಹಿಡ್ಕೊಂಡು ನಿಂತೀವಿ. ಹಾಂ, ಇಲ್ಲ ಟೇಬಲ್ ಫುಲ್ ಜಾಗ ಇಲ್ಲ. ಏನಿಲ್ಲ, ಸಿಂಪಲ್. ನಮ್ದು ಬೋರ್ಡಿಂಗ್ ಪಾಸ್ ತೋರಿಸಿದ್ರೆ ಸಾಕು, ಅವ್ರು ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ಬಿಡ್ತಾರೆ. ಆಮೇಲೆ ಇಂಥ ಟ್ರೇ ತೊಗೊಂಡು ಆ ಟ್ರೇ ಒಳಗೆ ನಮ್ದು ಏನೇನು ಐಟಮ್ಸ್ ಅದಾವ, ಬ್ಯಾಗ್ ಐಟಮ್ಸ್ ಎಲ್ಲದನ್ನು ಹಾಕಿ ಸೆಕ್ಯೂರಿಟಿ ಚೆಕ್ಕಿಗೆ ಸ್ಕ್ಯಾನಿಗೆ ಕಳಿಸ್ಬೇಕು. ಸ್ಕ್ಯಾನ್ ಆದ್ಮೇಲೆ ತೋರಿಸ್ತೇವೆ. ಬೆಲ್ಟ್ ತೆಗಿಬೇಕು, ವಾಚ್ ತೆಗಿಬೇಕು. ನಂದು ವಾಚ್ ತೆಗಿಬೇಕಾ? ರಾಜಿದ್ ವಾಚ್ ತೆಗಿಯತ್ತ. ನನ್ನ ಮೊಬೈಲು, ರಾಜಿ ಮೊಬೈಲ್ ಆಮೇಲೆ ಇಡೋಣ. ನಿಂದು ಹೆಡ್ಫೋನ್ ಕೊಡ್ರಿ ರಾಜಿ. ಓಕೆ, ರಾಜಿ ಡ್ರೈ ಫ್ರೂಟ್ಸ್. ಸೊಕಾಶ್ ಆರಾಮ್ ಸೇ ಇಡ್ರಿ. ಲ್ಯಾಪ್ಟಾಪ್, ನನ್ನ ಲ್ಯಾಪ್ಟಾಪ್. ಮತ್ತೆ ಬ್ರದರ್ ಇವತ್ತು ಇದು ನನ್ನ ಪರ್ಸು ಇಟ್ಬಿಡ್ರಿ, ಇದ್ರಾಗ ಏನಿಲ್ಲ. ಆದ್ರೂ ಮೊಬೈಲ್ ಇದ್ರಾಗ ಒಂದು ಮೊಬೈಲ್. ತಡಿಪ್ಪ, ಇದೊಂದು ಹೆಂಗೆ ತೆಗಿ. ಹಾಂ, ಚಾರ್ಜರ್. ಏನು ಇಟ್ರಿ? ಅಕ್ಕ ಏನಿಲ್ಲ, ಮೊಬೈಲ್ ಪರ್ಸ್ ವಾಲೆಟ್ ಏನಿಲ್ಲ. ಹಾಂ ಹಾಂ, ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಅಂತೂ ಇಂತೂ ಹೊಂಟ್ವಿ. ಕರೆ ಈ ಬ್ಯಾಗ್ ಒಳಗೆ ಊಟದ ಇಟ್ಕೊಂಡ್ಬಿಟ್ಟಿದ್ವಿ. ಈಗ ದರ್ಶನ ಹಾಕೊಂಡಲ್ಲ, ಈ ಬ್ಯಾಗ್ ಒಳಗೆ ಊಟದ ಇಟ್ಕೊಂಡಿದ್ವಿ. ಆಮ್ಯಾಗ ಮನಿ ಚಾವಿನೂ ಇದ್ರಾಗ ಇತ್ತು. ಅದರ ಸಂಬಂಧ ಒಂದು ಸ್ವಲ್ಪ ತೆಗೆದು ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿದ್ರು. ಓಪನ್ ಮಾಡಿ ನೋಡಿದ್ರೆ ಹಾಂ, ದರ್ಶನ ಎಲ್ಲಿ ಊಟದೆಲ್ಲ ಕಸ್ಕೊಂಡ್ಬಿಡ್ತಾರಣ ಅಂತೇಳಿ ಹೆದರಿದ್ದ. ಹೇಳಿದ್ವಿ ಸರ್, ಫುಲ್ ಪ್ಯಾಕ್ ಐತೆ ಅಂತ ಹೇಳಿದ್ವಿ. ಮುಟ್ಲೇ ಇಲ್ಲಪ್ಪ. ನಮ್ಮ ವ್ಯೂವರ್ಸಿಗೆ ಮಸಿಗಿರಿ ಹೇಳ್ರಿ. ನಾವು ಏರ್ಪೋರ್ಟ್ನಾಗ ತಿನ್ನಾಕ ಅಂತ ಹೇಳಿ ಕಟಗಲ್ ರೊಟ್ಟಿ ಏನಂತಂದು ಇದು ಬರೀ ಏರ್ಪೋರ್ಟಿಗೆ ತಿನ್ನಕ್ಕೆ ಅಷ್ಟ ಅಲ್ಲ ಇದು. ಹಾಂ, ಇವತ್ತು ನೈಟಿಗೆ ಗೋವಾಕ್ಕೆ ಹೋದ ಮ್ಯಾಗ ಸಹಿತ ತಿನ್ನಾಕಿದ. ಇಲ್ಲಿ ಪರ್ಚೇಸ್ ಮಾಡಕ್ಕೆ ಹೋಗ್ರಿ, ಮನೆ ಮಠ ಮಾರ್ಬೇಕು. ಹಾಂ ಹಾಂ, ನಡೀಪ ಹೋಗೋನು. ಎಸ್, ಇನ್ನು ನಮ್ಮ ಸೆಕ್ಯೂರಿಟಿ ಚೆಕ್ದು ಎಲ್ಲನೂ ಮುಗೀತು ನೋಡ್ರಿಪ್ಪ. ಸ್ಮೋಕಿಂಗ್ ಝೋನ್ ಸಹಿತ ಐತಂತಿಲ್ಲ. ಏರ್ಪೋರ್ಟ್ ಒಳಗೂ ರಾಮೇಶ್ವರಂ ಕೆಫೆ ಐತಿ. ಬೇರೆ ಬೇರೆ ರೆಸ್ಟೋರೆಂಟ್ಗಳು ಅದಾವ ಇಲ್ಲಿ. ಫ್ರೀ ವೈಫೈ ಐತೆ. ಓಕೆ, ಏರ್ಪೋರ್ಟ್ ಕಡೆಯಿಂದ. ಹಾಂ, ಓಕೆ, ಆ ವೋಚರ್ನ ಸ್ಕ್ಯಾನ್ ಮಾಡ್ಕೊಂಡ್ರೆ ಓಕೆ ಓಕೆ ಹೌದಾ? ಅಡ್ಡಿಲ್ಲ. ಹಾಂ, ನೋಡ್ರಿ ಇಲ್ಲಿ 34, 33 ಹಿಂಗೇನು ಗೇಟ್ ನಂಬರ್ ಇಲ್ಲಿ ನೋಡ್ರಿ. ಇಲ್ಲಿ 33 ಐತಿ, ಇಲ್ಲಿ 34 ಐತಿ, ಅಲ್ಲಿ 35 ಐತಿ. ಇವಾಗ ಗೇಟ್ ನಂಬರ್ಗಳು ನಮ್ದು ಫ್ಲೈಟಿಗೆ ಹತ್ತಕ್ಕೆ ಹೋಗಕ್ಕೆ ಗೇಟ್ ನಂಬರ್ಗಳು. ರಾಮೇಶ್ವರಂ ಕೆಫೆ ಒಳಗೆ ಅಣ್ಣ ಕಾಫಿ ಟೀ ಎಷ್ಟು ಅಂತ ಕೇಳಿದೆ. ಎಷ್ಟು ಹೇಳ್ಬೇಕು ಹೇಳ್ರಿ, ಇಲ್ಲಿ ಏರ್ಪೋರ್ಟ್ನಾಗ 189 ರೂಪಾಯಿ ಕಾಫಿ ಅಂತ. ಬೈಕೋ ಬಡ್ಕೊಂಡ ನಾ ಬಿದ್ದಿದ್ನ ಯಾಕತ್ತೆ, ಅವನು ನಗಾಕತ್ತ. ನಾನು ನೋಡಿ ಎದುರಿಗೂ ಅರ್ಥ ಸುಮ್ಮನೆ ಹೊರಗೊಂಡಿ ಅದ್ರಾಗ ನಡ್ರಿ ಫ್ಲೈಟ್ ಹತ್ತಾನ ಸುಮ್ಮನೆ ನೀರು ಕುಡಿದು ಫ್ಲೈಟ್ ಹತ್ತಾನ ನಡ್ರಿ. ಕರೆ ಆದ್ರೂ ಸ್ಟಾರ್ ಬಾಕ್ಸ್ ಇಟ್ಕೊಂಡ್ರಿ ಮತ್ತೊಳಗೆ. ಸ್ಟಾರ್ಬಕ್ಸಿಗೆ ದರ್ಶ ಕಾಫಿ ಕುಡಿಸ್ತಾನಂತ. ಅದಕ್ಕೆ ನಾವು ಕೇಳಕ್ಕೆ ಹೊಂಟಂದಿ ಅಲ್ಲಿ ರೇಟ್ ಕೇಳಿ ಏನು ಹೇಳ್ತಾನೆ ನೋಡೋಣ ದರ್ಶನ ಅಣ್ಣ. ಇವರಿಬ್ರು ಈಗ ಸ್ಟಾರ್ ಬಾಕ್ಸ್ನಾಗ ಯಾವ್ದು ಕಾಫಿ ತೊಗೊಳ್ಳೋ ಅಂತ ಡಿಸ್ಕಸ್ ಮಾಡತ್ತಾರ.
ಏನಾತ ಡಿಸೈಡ್? ಅದ್ಯಾವುದೋ ಅಮೇರಿಕಾನೋ ಅಂತ ಹಾಂ ಅಂತ ತೊಗೊಳಕ್ಕೆ ಹೋಗಿ ನಾನು. ಹಾಂ ಅದು 310 ರೂಪಾಯಿ ಐತಿ. ಓ ರಾಮೇಶ್ವರಂಗೆ 189 ಇದ್ದಿದ್ದ 310 ರೂಪಾಯಿ ಕೊಟ್ಟು ಇಲ್ಲಿ ಸ್ಟಾರ್ಬಕ್ಸ್ ಕಾಫಿ ಕೂಡ ಆತ. ಅಲ್ಲ ಊರಾಗ ಕುಂತ ಆಂಟಿ ಅಂಕಲ್ ನೋಡ್ಲಿ ನಿಮ್ಮ ಮಗ ಏನು ಕೆಲಸ ಮಾಡತ್ತ ನೋಡಿ ಇವ್ರು ಹೆಂಗೆ ಮಗ್ಗೆಲ್ಲ ಮಾರಾಕಿಟ್ರ. ಇಲ್ಲ ಎಷ್ಟತ್ಲಿ? ಎಷ್ಟತ್ತೆ 341. ಪೇ ಮಾಡಿ ಬಂದೆ? 310 ರೂಪಾಯಿ ಅನ್ನಲ್ಲಿ ನೋಡ್ರಿ 341 ರೂಪಾಯಿ ಕೊಟ್ಟು ಕಾಫಿ ಕುಡಿಯುವಂಥದ್ದು ಏನು ಬಂದೈತಿ ಗೊತ್ತಿಲ್ಲ ದರ್ಶನ. 341 ರೂಪಾಯಿ ಕೊಟ್ಟು ಕಾಫಿ ಕುಡಿಯತ್ತ ಹಾಟ್ ಕ್ಯಾಪೆಚಿನೋ ಕೂಡ ಆತಾನ. 3 ಫುಲ್ ಮೀಲ್ಸ್ ಬರ್ತಿದ್ವು 3 ಮಂದಿಗೆ. ಹಾ ಆರಾಮ್ ಹೊಟ್ಟೆ ಊಟ ಮಾಡ್ತಿದ್ದೀಪ. ಹೆಂಗಿರುತ್ತೆ ನೋಡಿ ರಿಯಾಕ್ಷನ್. ಹಾಂ ಹೇಳ ಏನೈತಿ ಜೀವನದಾಗ? ಯಾವಾಗ ಏನು ಅನ್ಸುತ್ತೆ ಅದನ್ನ ಮಾಡ್ಬೇಕು, ಯಾವಾಗ ಏನು ಅನ್ಸುತ್ತೆ ಹೋಗ್ಬೇಕು. ಓ ಹೆಂಗೆ ಮಾಡಿ ಬೆಂಡ್ಲ ಚಾಕತ್ತಾನ ನಮ್ಮನ್ನ. ಅಲ್ಲ ಎಷ್ಟೊತ್ತಿಗೆ ಕೊಡ್ತಾರೆ ಈಗ ಅದು ನಿನ್ನ 341 ರೂಪಾಯಿ ಕಾಫಿ? ಓ ನಿನ್ನ ಹೆಸರು ಕಾಲ್ ಇವ್ರ ನೇಮ್? ಅವ್ರ ಕಾಲ್ ನಿನ್ನ ನೇಮ್? 50% ಆಫ್ ಅಂತ ನೋಡಿದೆ. ದರ್ಶನ್ ಹಾಂ ಕರೆದ್ರ ಕರೆದು ಬಿಟ್ರೆ ನಮ್ಮ ದರ್ಶನ ನಾನು ಅವನ ಹೆಸರು ಬರೋದಕ್ಕೆ ಕೊಡ್ರಿ ಅಣ್ಣ. ಬರ್ದ ಕೊಡ್ತಾರ ಅವ್ರ ಮೋಸ್ಟ್ಲಿ. ತಡಿ ಅವ್ನ ರಿಯಾಕ್ಷನ್ ಬರೋದಿಲ್ಲ ಐತೆ ಏನೈತೆ? ಎಲ್ಲೈತಿ? ಓ ಬರ್ದಾರಲ್ಲ ದರ್ಶನ್ ನೋಡ್ರಿ ಅಲ್ಲಿ ಓ ದರ್ಶನ್ ಸ್ಟಾರ್ಬಕ್ಸ್ ಒಳಗೆ ಹಿಂಗೆ ಹೆಸರು ಬರೆದು ಕೊಡ್ತಾರೆ ಕಪ್ಪಿಗೆ. ಆ ಸ್ಟಾರ್ಬಕ್ಸ್ ಒಳಗೆ ಹಾ ಕಪ್ಪಿಗೆ ಹೆಸರು ಬರೆದು ಕೊಡ್ತಾರೆ. ಹಿಂಗೆ ನಾರ್ಮಲ್ ಬೇರೆ ಕಡೆ ಸ್ಟಾರ್ಬಕ್ಸಿಗೆ ಹೋದ್ರೆ 150 ರೂಪೀಸಿಗೆಲ್ಲ ಈ ಕಾಫಿ ಸಿಗುತ್ತದೆ. ಇಲ್ಲಿ 300. ಏರ್ಪೋರ್ಟ್ ಅಲ್ಲ ಅದಕ್ಕೆ 300. ಏರ್ಪೋರ್ಟ್ ಕಾರಣಕ್ಕೆ ಹೆಂಗಿದ್ರು ಪ್ರೈಸ್ ಜಾಸ್ತಿನೇ ಇರುತ್ತೆ. ಹೆಂಗಿದ್ರು ಕುಡಿಯಾಕ ತಗೊಂಡು ಅನ್ನೋದಿಲ್ರಿ, ಹಾ ಕುಡಿಬೇಕು ತಗೊಂಡು ನೋಡ್ರಿ ಇಲ್ಲಿ ಇಂಥ ಹಣೆ ಬರ ಇಂಥರ ಜೊತೆಗೆ ಬಂದ್ರಿ. ತಡಿ ಒಂದು ರಿಯಾಕ್ಷನ್ ನೋಡೋಣ ಹೆಂಗಿರ್ತೈತಿ. ಏನಣ್ಣ ಸ್ವರ್ಗ ಅಮೃತ? ಓ ಹಂಗಂದ್ರೆ ಅರ್ಥ ಆತ ಅರ್ಥ ಆತ ಹಂಗಾರೆ ಹೆಂಗಾಗೈತೆ ಅಂತ ಹೇಳಿ. ಒಂದ ಕಾಫಿ 3 ಮಂದಿ ಕುಡಿಯಾಕ. ನೀವು ಕುಡ್ರಿಪ್ಪ ನಂಗಂತೂ ಬೇಡ. ಕಲಗಚ್ಚನ ಚಲೋ ಐತಿ. ಸಕ್ರಿನೇ ಇಲ್ಲ ಮತ್ತು ಕಾಫಿ ದೇವ್ರ ನೀವು ಸಕ್ಕರೆ ಇಲ್ಲ. ಸುಮ್ಮನೆ ಎಕ್ಸಾಜರೇಷನ್ ಮಾಡಿ ಆಗತ್ತಿಲ್ಲ. ಸಕ್ಕರೆನೇ ಇಲ್ಲ. ಅದಕ್ಕೆ ಅಣ್ಣ ಸಕ್ಕರೆ ಚೀಟ್ ತರಲ್ಲ. ಮೊದ್ಲು ಸಕ್ಕರೆ ದೇವ ನಾನು ಸಕ್ಕರೆ ಹಾಕಿ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಹಾಲು ತಂದು ಕೊಟ್ರ ಇಲ್ಲೇ. ಹೌದು ನೋಡು ಬರೀ ಹಾಲು ಅಷ್ಟು ಹಾಕೊಟ್ರ ಅವ್ರ. ಅಯ್ಯೋ ಕರ್ಮವ. ಶುಗರ್ ವೈಟ್ ಶುಗರ್ 2 ತೊಂಬ. ಇನ್ನೂ 2 ಒಂದೇ ತೊಂಬ ಸಾಕು. ಬ್ರೌನ್ ಶುಗರ್ ಹಾಕೋಬೇಕಾ? ಚಲೋ ನ್ಯಾಚುರಲ್. ಇಷ್ಟು ಹೆಲ್ತ್ ಕಾನ್ಶಿಯಸ್ ಇದೆ ಅಂತ ಗೊತ್ತಿರಲಿಲ್ಲ ನಾನು. ಇಲ್ಲ ಐ ಆಮ್ ಸ್ಟಿಲ್ 18. ಆ 340 ರೂಪಾಯಿ ಕೊಟ್ಟು 2 kg ಸಕ್ಕರೆ ಹಾಕಲಿಪ್ಪ ಇದಕ್ಕೆ. ನಾವಿಲ್ಲಿ ಮಸೀರಿ ಮಾಡ್ಕೊಂಡು ಕುಂತ ಹೋಗ್ಬೇಕಂತ ಫ್ಲೈಟ್ ಹೋಗಿರ್ಬೇಕಂತ. ಅಲ್ಲ ಹೆಂಗಿರ್ತೈತಿ? ತೆಗೆದ ನಾನು ಇನ್ನೊಂದು 20 ತೆಗಿತೇನೆ. ಸಾಕ್ತಾರೆ ನಾನು ವಿಡಿಯೋ ಆಫ್ ಮಾಡ್ತೇನೆ, ನೀವು ಏನಾರ ಮಾಡ್ಕೊರಿ. ನಾವು ಗೇಟ್ ನಂಬರ್ 28 ಅಂತ ಹೇಳಿ ನಮ್ಮ ಬೋರ್ಡಿಂಗ್ ಪಾಸ್ನಾಗ ಏನೈತಲ್ರಿ, ಆ ಬೋರ್ಡಿಂಗ್ ಪಾಸ್ನಾಗ ಇರೋ ಗೇಟ್ ಇದೆ. ಗೇಟ್ ನಂಬರ್ 28. ಗೇಟ್ ನಂಬರ್ 28ಗೆ ಬಂದೇವಿ. ಈ ಗೇಟ್ ಹಾಕಿದ್ರೆ ಆ ಕಡೆಯಿಂದ ಫ್ಲೈಟ್ ಹತ್ಕೋಬೋದು ನಾವು ಆರಾಮ್. ನೋಡ್ರಿ ಈಗ ಫ್ಲೈಟ್ನಾಗ ಹೋಗಕ್ಕೆ ಮಾಡಾಕತ್ತೀವಿ. ಸೊ ಬೋರ್ಡಿಂಗ್ ಪಾಸ್ ತೋರಿಸಿ ಫ್ಲೈಟ್ ಹೋಗೋದು. ಇಲ್ಲೇ ಐತೆ ನಮ್ಮ ಫ್ಲೈಟ್. ಎಲ್ಲ ಮುಗೀತು. ಫ್ಲೈಟ್ ಇಲ್ಲೇ ಐತಿ. ಕೊಂಡೋದಿನ್ನ ನಡ್ರಿ ಹತ್ರಿ. ಇಲ್ಲೊಂದು ಹೊರಗೇನು ಕಾಣ್ತದ ರೋಡ್. ಇಲ್ಲೆಲ್ಲ ಇಂಡಿಗೋದ ಅವು ವೆಹಿಕಲ್ಸ್ ಬರ್ತಾವ. ಪ್ಯಾಸೆಂಜರ್ಸ್ ಕರ್ಕೊಂಬರಕ್ಕೆ ವೆಹಿಕಲ್ಸ್. ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗಂಗಿಲ್ಲ ಏನು? ಇಂಡಿಗೋ ಫ್ಲೈಟ್ ರೆಡಿಯಾಗಿ ನಿಂತೈತಿ ನಮಗೋಸ್ಕರ. ಮಂದಿ ಭಾಳ ಅದಾರ ಹೌದಿಲ್ಲ? ಹಾಂ ಡೈರೆಕ್ಟ್
ನೋಡ್ರಿ ವಯಸ್ಸಾದವ್ರಿಗಿದ್ರ ವೀಲ್ ಚೇರ್ಗಳು ಅದಾವ. ಬೋರ್ಡಿಂಗ್ ಪಾಸ್ನೆಲ್ಲ ಸ್ಕ್ಯಾನ್ ಮಾಡಿ ಎಸ್ ಸ್ಕ್ಯಾನ್ ಮಾಡ್ಕೊಂಡು ನೋಡ್ರಿ ಫ್ಲೈಟಿನ ಬಾಗ್ಲಕ್ಕೆ ಬಂದ್ವಿ. ಫ್ಲೈಟಿನ ಸೌಂಡ್ ನೋಡ್ರಿ, ಇಂಜಿನ್ ಸೌಂಡ್. ಎಸ್ ಏರ್ ಹೋಸ್ಟೆಸ್ ಅದಾರ ನೋಡ್ರಿ ಇಲ್ಲಿ. ಎಸ್ ಬಲಗಾಲಿಟ್ಟು ಫ್ಲೈಟ್ ಒಳಗೆ ಎಂಟ್ರಿ. ಎಸ್ ಎಸ್ ನೋಡ್ರಿ ಫ್ಲೈಟ್ ಹೆಂಗೈತಿ, ಎಲ್ಲೈತಿ ನೋಡ್ರಿ. अपनी यात्रा को शीघ्र शुरू करने के लिए आप अपने बड़े बाक्स को ऊपर वाले ओवरहेड ಹಿಂದಿನ್ನು और छोटे ಇದು बाक्स 5 सामने वाली सीट पे नीचे रखें। ನೋಡ್ರಿ ಇಷ್ಟು ಉದ್ದ ಐತಿ ನಮ್ಮ ಫ್ಲೈಟ್. बैठ जाएं और प्रस्थान के लिए आय को खाली रखें। 31 DEF ನಡಿ ರಾಜು ಮುಂದಿನ. ಎಸ್ ಹಾಂ ನನ್ನ ಯಾರು ತೋರಿಸ್ಬೇಕು? ನಾನು ಅದೇನಲ್ಲ. ಎಸ್ ಅಂತ ಫೈನಲಿ ನೋಡ್ರಿ ಇಲ್ಲ 31 FEC 3 ಮಂದಿ ಸಾಲ ಮಾಡೋದಾವ. ಫ್ಲೈಟ್ ಕಿಟಕಿಗೆ ಕುತ್ಕೊಂಡು ಹೊರಗೆ ಆಕಾಶ ತೋರಿಸ್ತಾರೆ. ಓಕೆ नमस्कार, अपनी यात्रा को शीघ्र शुरू करने के लिए आप अपने बड़े बाक्स को ऊपर वाले ओवरहेड बिन में और छोटे बाक्स को सामने वाली सीट ಹಾಂ ನೆಕ್ ಪಿಲೋ. कृपया अपनी सीट पर बैठ जाएं और प्रस्थान के लिए आय को खाली रखें। धन्यवाद। Welcome to Indigo. We would love to ಅಲ್ಲೈತೆ ನಂದು ಇಲ್ಲ ಹೇಳ್ತೀನಿ. to help us get going. Please keep ನಮ್ದು ಈಗ 8 ಗಂಟೆ ಆಗುತ್ತೆ. ಇನ್ನೂ 40 ನಿಮಿಷ ಬಿಟ್ಕೊಂಡು ನಮ್ಮ ಫ್ಲೈಟ್ ಹೋಗ್ಬೋದು. ಫ್ಲೈಟ್ ಟೇಕ್ ಆಫ್ ಆಗೋಕೆ ಶುರು ಆಗೋದು 40 ನಿಮಿಷ ಬಿಟ್ಕೊಂಡು 8:40. ಸೊ ಆಲ್ರೆಡಿ 8 ಗಂಟೆಗೆ ನಾವು ಆಲ್ರೆಡಿ ಫ್ಲೈಟ್ ಒಳಗದೆ ಅಂದರೆ 40 ನಿಮಿಷ ಮುಂಚೆನೇ ನಮ್ಮ ಫ್ಲೈಟ್ನ ಕೂರಿಸ್ತಾರೆ. ಫ್ಲೈಟ್ ಹೋಗೋಕ್ಕಿಂತ ಮುಂಚೆ ಇದು ನೋಡ್ರಿ ಆಲ್ಮೋಸ್ಟ್ ಎಲ್ಲಾರ್ದು ಬೋರ್ಡಿಂಗ್ ಮುಗಿಯಾಕೆ ಬಂತು. ಇನ್ನೊಂದು ಹಾರ್ಡ್ಲಿ 20 ನಿಮಿಷ ಐತಿ ಹೊಂಡಕ್ಕೆ ಫ್ಲೈಟ್ ಟೇಕ್ ಆಫ್ ಆಗಕ್ಕೆ. ಇಲ್ಲಿ ನೋಡ್ರಿ ಇಲ್ಲಿ ಎದ್ರ ಸಂಬಂಧ ವೇಟಿಂಗ್ ಅಂದ್ರೆ ಇಲ್ಲಿ ಫ್ಯೂಲ್ ಹಾಕತ್ತಾರ ನಮ್ಮ ಫ್ಲೈಟಿಗೆ. ಸೊ ಫ್ಯೂಲ್ನ ಫಿಲ್ ಮಾಡ್ಕೊಂಡು ಅದಾದ್ಮೇಲೆ ಹೊಂಡೋದು ನೋಡ್ರಿ ಅಲ್ಲಿ ಎಷ್ಟು ಇದೆ. ಪೂರ್ತಿ ಇಂಡಿಗೋಗ ಅನ್ಸುತ್ತೆ ಇದು ಪ್ಲೇಸ್ ಇರೋದು, ಇದು ಪಾರ್ಕಿಂಗ್. ಸೊ ಎಲ್ಲ ಇಂಡಿಗೋ ಫ್ಲೈಟ್ಸ್ ಅದಾವ ಅತ್ಲಾಗ ನೋಡ್ರಿ. ಅಲ್ಲೂ ಎಲ್ಲ ಇಂಡಿಗೋ ಫ್ಲೈಟ್ಸ್ ಅದಾವ, ಇಲ್ಲೂ ಇಂಡಿಗೋ ಫ್ಲೈಟ್ಸ್ ಅದಾವ. ಹಾಂ ಹೆಂಗೆ ಅನ್ಸಾತತಿ? ಇಲ್ಲ ಮಸ್ತ್ ಐತಿ. ನಾವು ಒಂದೇ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಆಗ್ತದೆ, ಬಟ್ ಆಮೇಲೆ ಇನ್ನೂ ಗೊತ್ತಿಲ್ಲ ಫ್ಲೈಟ್ ಟೇಕ್ ಆಫ್ ಆದ್ಮೇಲೆ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡಿವಲ್ಲ, ರೋಲರ್ ಕೋಸ್ಟರ್ ಮಾಡಿವಂತ ಇದೆ ಅಂತ ದೊಡ್ಡದಲ್ಲ. ಏನಲ್ಲ ನನಗಂತೂ ಇದು ರೋಲರ್ ಕೋಸ್ಟರ್ ಭೂಮಿಗೆ ಅಟ್ಯಾಚ್ ಆಗಿರ್ತೈತಿ, ಇದು ಇರೋದಿಲ್ಲ. ಬಟ್ ಒಂದು ಸ್ಟೇಬಿಲಿಟಿ ಅಂತ ಏನಾಗಲ್ಲ. ಎಸ್ ಡನ್. ನೋಡೋಣ ಮ್ಯಾಗ ಹಾರಿ ಕೆಳಗೆ ಇಳಿದು ಮತ್ತೆ ಹೆಂಗಿತ್ತು ಏರ್ ಹೋಸ್ಟರ್ಸ್ಗಳು ಅಡ್ಡಾಡ ಅದರ ಪಾಪ ಎಲ್ಲರದ್ದು ಕ್ಯಾಬಿನ್ಗಳನ್ನ ಎಲ್ಲದನ್ನು ಮುಚ್ಕೊಂತ ಕ್ಲೋಸ್ ಮಾಡ್ಕೊತ ನೋಡ್ರಿ. ಕ್ಯಾಬಿನ್ಗಳು ಹೆಂಗಿರ್ತಾವ, ಕ್ಯಾಬಿನ್ಗಳನ್ನೊಳಗೆ ಬ್ಯಾಗ್ ಇಟ್ಕೊಂಡು ಆಲ್ಮೋಸ್ಟ್ ನೀವು ವೀಲ್ ಬ್ಯಾಗ್ಗಳ್ನ ತರಬಹುದು. ಕರೆ ಒಂದು ಸ್ವಲ್ಪ ಮಿನಿಮಮ್ ಒಂದು 30 ಸೆಂಟಿಮೀಟ್ರ್ ಈ ಥರದ್ದು ಇರಬೇಕು ಅನ್ಸುತ್ತೆ. ಹಾಂ 7 kgs ಇರಬೇಕು, ಅದಕ್ಕಿಂತ ಜಾಸ್ತಿ ಆದ್ರೆ ಬಿಡೋದಿಲ್ಲ. ನೋಡ್ರಲ್ಲಿ ಏರ್ ಹೋಸ್ಟೆಸ್ ಪ್ರಿಕಾಷನ್ ಮೆಜರ್ಸ್ನ ಎಕ್ಸ್ಪ್ಲೇನ್ ಮಾಡತ್ತಾರ, ಯಾವುದ್ರ ಬಗ್ಗೆ ಎಲ್ಲ ನಾವು ಗಮನ ಹರಿಸ್ಬೇಕು ಅಂತೇಳಿ ಫ್ಲೈಟ್ ಜರ್ನಿ ಒಳಗೆ. हमारे सभी इंडिगो ब्लू चिप मेंबर्स का हार्दिक स्वागत है। धन्यवाद। Ladies and gentlemen, boys and girls, we extend a warm welcome to our Indigo blue chip members aboard. Enjoy your flight. Thank you. ಎಂಜಾಯ್ ಫಸ್ಟ್ ಫ್ಲೈಟ್. Yes, it's our first flight. ನೋಡ್ರಿ फीते को खींच ನಮ್ಮ और टेबल खोलने ಫ್ಲೈಟ್ के लिए ನಿಧಾನಕ್ಕೆ उड़ान के दौरान कुर्सी ಟೇಕ್ ಆಫ್ ಆಗಕ್ಕೆ ರನ್ವೇಗೆ ಹೊಂಟೈತಿ. ಈಗ ಪಾರ್ಕಿಂಗ್ ಇಂದ ರಿವರ್ಸ್ ಬರಾದ कम होने पर ऑक्सीजन मास्क आपकी कुर्सी के ऊपर लगे पैनल से अपने आप नीचे आ जाएंगे। आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी या टैब को ऐसे खींचें और अधिक खुलाने के लिए इन लाल नलियों या नली से हवा भरें।
ध्यान रखें कि द्वार के बाहर ನಾವು निकलने से बिल्कुल ಕೆಂಪೇಗೌಡ पहले आप ಏರ್ಪೋರ್ಟ್ಗೆ रक्षा जैकेट ಬೈ में ಬೈ हवा ಹೇಳೋ ನೀನು. भरें। यदि आप पकड़ सकते हैं इन्हें अपने साथ रखें। ओवरहेड बिन्स में नहीं, और इनका ಹಿಂಗೆ उपयोग या इन्हें safety चार्ज करना precautions मना है। ಮತ್ತೊಂದು अगर कोई ಕೊಡ್ತಾರ. डिवाइस से धुआं निकले, Air गर्म हो hostess. जाए या उससे reference. Secure your seat belt by inserting the metal tip into the buckle and tighten by pulling the loose end. To open, lift the buckle. It is recommended to keep your seat belt fastened or slide drafts. Board the nearest draft on exit. Tampering with or removing the life jacket without crew authorization is prohibited and punishable. In case of an emergency landing, slides or slide drafts may be deployed. Please read our safety instruction card on how to use the slides or slide drafts. A safety information ನಮ್ಮ ಫ್ಲೈಟ್ ಈಗ ರನ್ವೇ ಬಂತು. ನೋಡ್ರಿ ಅಲ್ಲಿ ದೂರದಾಗ ಏರ್ಪೋರ್ಟ್ ಕಾಣತೈತಿ, ಅಲ್ಲಿಂದ ನಮ್ಮ ರನ್ವೇ ಎಷ್ಟು ದೂರದಾಗ ಐತಿ. ಈಗ ರನ್ವೇ ಬಂತು, ಇನ್ನು ಹಾರಕ್ಕೆ ಚಲೋ ಆಕತಿ, ಟೇಕ್ ಆಫ್ ಆಗಕ್ಕೆ. ಅಲ್ಲಿಂದ ಸುತ್ತಾಕ್ ಬಂದ ನಾವೀಗಲ್ಲ ಬರಕ್ಕೆ ಒಂದು 5 ನಿಮಿಷ ಬೇಕಾತ. 5 ಜಾಸ್ತಿ ಆಗ್ತದೆ. 8:44 ಇಲ್ಲೇ ಅದೇವೆ. ನೋಡಿ ಇಲ್ಲಿ ಮನೆಗಳೆಲ್ಲ ಬಂದಾಗ್ಬಿಟ್ಟು ಮಕ್ಳಿಗೆ. ಇಷ್ಟು ಹತ್ರಕ್ಕೆ ನೋಡ್ತಾರ ಜನ ಇರ್ಬೋ ಇದನ್ನ ಈಗ ಟೇಕ್ ಆಫ್ ಆಗತ್ತೆ ನೋಡ. ಎಸ್, ಟೇಕ್ ಆಫ್ ಆಗತ್ತೆ ನೋಡ್ರಿ ಈಗ ಫ್ಲೈಟ್. ನೋಡ್ರಿ ನಮ್ಮ ಫ್ಲೈಟ್. ರೋಲರ್ ಕೋಸ್ಟರ್ ಫೀಲ್ ಅಂತೂ ಬಂತು ಒಂದು ಸಲಕ್ಕೆ. ನೋಡ್ರಿ ಬೆಂಗಳೂರು ಸಿಟಿ ಹೆಂಗ್ ಕಾಣತದೆ. ಫಸ್ಟ್ ಟೈಮ್ ಫ್ಲೈಟ್ ಒಳಗೆ ಹಾರಿದೀವಪ್ಪ. ಅಣ್ಣ ಕರೆಕ್ಟ್ ಐತಿ. ಬೆಂಗಳೂರು ಸಿಟಿ ಹೆಂಗ್ ಕಾಣತದ ನೋಡಲ್ಲಿ, ಸೂಪರ್. ಮಸ್ತ್ ಕಾಣತದೆ. ಎಸ್, ನಾವು ಒಂದು ಸ್ವಲ್ಪ ವ್ಯೂ ಎಂಜಾಯ್ ಮಾಡ್ತೀವಿ, ನೈಟ್ ವ್ಯೂನ. ಅದಾದ್ಮೇಲೆ ಇನ್ನು ನೋಡಿ ಚಲೋ ಐತಿಲ್ಲ. ಗೋವಾಕ್ಕೆ ಹೋದ್ಮ್ಯಾಗ ತೋರಿಸೋಣಂತೀನಿ. ನೋಡ್ರಿ ಬೆಂಗಳೂರು ಹಿಂಗೆ ಕಾಣಿಸುತ್ತೆ ಫ್ಲೈಟ್ನೊಳಗೆ. ಫ್ಲೈಟಿನ ಕಿಟಕಿಯಿಂದ ಬೆಂಗಳೂರು ಹಿಂಗೆ ಕಾಣತ್ತದ ನೋಡಿ, ನೈಟ್ ವ್ಯೂ ನೋಡ್ರಿ. ಆಗಲೇ ಬೆಂಗಳೂರು ಸಿಟಿ ಹೆಂಗೆ ಕಾಣತ್ತಿತ್ತು ಟೇಕ್ ಆಫ್ ಆಗ್ಬೇಕಾದ್ರೆ. ಈಗಂತೂ ಅಲ್ಲಿ ಇಲ್ಲಿ ಬಲ್ಬ್ ಹಚ್ಚದಂಗೆ ಕಾಣಾಗದ ಅಷ್ಟೇ. ಆಗಲೇ ಸಿಟಿ ಅಂತಂದ್ರೆ ಗೊತ್ತಾಗ್ತಿದೆ, ಈಗ ಬರೀ ಬಲ್ಬ್ ಹಚ್ಚದಂಗೆ ಕಾಣತ್ತೈತೆ ಅಲ್ಲೊಂದು ಇಲ್ಲೊಂದು. ನೋಡ್ರಿ ನಮ್ಮ ಲಗೇಜ್ಗಳೆಲ್ಲ ಲಗೇಜ್ಗಳನ್ನೆಲ್ಲ ಗಾಡಿಯಾಗ ತುಂಬ್ಕೊಂಡು ಹೊಂಟ್ರೆ ಇಲ್ಲಿ ಗಾಡಿಗೆ ಅಟ್ಯಾಚ್ ಮಾಡ್ಯಾರ. ಏನದ ಫ್ಲೈಟಿಗೆ ಅಟ್ಯಾಚ್ ಮಾಡ್ಯಾರ. ಇಲ್ಲಿ ತೋರಿಸ್ಬೋದು ಹಿಂಗೆ ಮ್ಯಾಗಿಂದ. ಹಾಂ, ಇಲ್ಲ ಲಗೇಜ್ಗಳನ್ನ ತೊಗೊಂಡು ಹೊಂಟ್ರು ನೋಡ್ರಿ. ಒಂದೊಂದು ಗಾಡಿ ಹೊಂಟು ಲಗೇಜ್ಗಳನ್ನ ತೊಗೊಂಡು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ನಾವು. ಅಂತೂ ಇಂತೂ ಗೋವಾಕ್ಕೆ ಬಂದು ಇಳಿದ್ವಿ, ಹೊಂಟೇವಿ. ಎಸ್, ಗೋವಾಕ್ಕೆ ಬಂದು ಇಳಿದ್ವಿ ಮೋಪಾ ಏರ್ಪೋರ್ಟಿಗೆ. ನಾವು ಅದೇ ಫ್ಲೈಟ್ ಇದೆ ನೋಡ್ರಿ. ಎಸ್, ದರ್ಶ ಫೋಟೋ ಹೊಡ್ಕೊಂತ ಬರತ್ತಾನ ರಾಜ್ ಇಳದ ನೋಡ್ರಿ. ನಾವು ಬಂದಿದ್ದ ಫ್ಲೈಟ್ ಬರ್ಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ. ಇದೆ ನೋಡ್ರಿ ನಾವು ಬಂದಿದ್ದ ಫ್ಲೈಟ್. ಎಸ್, ಇಲ್ಲಿ ಬಸ್ ನಮಗೋಸ್ಕರ ವೇಟ್ ಮಾಡತ್ತೈತಿ, ಹೋಗೋದಿನ ನೋಡ್ರಿ. ಇದೇ ಫ್ಲೈಟ್ನ ನಾವು ಬಂದಿದ್ದು. ಮೋಪಾ ಏರ್ಪೋರ್ಟ್ ಹಿಂಗೈತೆ ಒಳಗಡೆಯಿಂದ. ನಮ್ಮ BMTC ಬಸ್ ಇದ್ದಂಗೆ ಐತೆ ಅದು. ಚಿಗರಿ ಬಸ್. ಹಾಂ, ಚಿಗರಿ ಬಸ್ ಇದ್ದಂಗೆ ಐತೆ. ಹೊಟ್ಟೆಯಲ್ಲಿ ಚಿಟ್ಟೆನ ಬಿಟ್ಟಂಗೆ ಆಗುತ್ತೆ ಗೊತ್ತಾ ಮಗ, ಲ್ಯಾಂಡಿಂಗ್ ಟೈಮಲ್ಲಿ. ಹೊಂಟಿವಿ ಇನ್ನು ಇಷ್ಟ ಮಂದಿ ಇದ್ದೇವೆ. ಇಲ್ಲಿ ಕಾಣಿಸ್ತು ಸ್ಪೈಸ್ ಜೆಟ್. ಇನ್ನು ನಮ್ಗೆ ಇಲ್ಲಿಂದ ನಾವು ಆರಂಬೋಲ್ ಹೋಗ್ಬೇಕು. ಸೊ ಇಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ, 1 ಅವರ್ ಜರ್ನಿ ಅಂತೂ ಐತಿ ಇಲ್ಲಿಂದ ಈಗ. ಹಾಂ ಆಯಿತು. ಸೊ ರಾತ್ರಿ 10 ಗಂಟೆ ಆಯ್ತು ಆಲ್ರೆಡಿ, 10 ಆಯ್ತು. ಇನ್ನು ನಾವು ಆರಂಬೋಲ್ ಹೋಗೋಕೆ 11:30 ಆಗುತ್ತೆ.
ಸೊ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ವ್ಯಾಲೆಂಟೈನ್ಸ್ ಡೇ ಶುರುವಾಗುತ್ತೆ. ಸೊ ಇದು ಹೇಳುತ್ತೆ ಒಂದೇ ನಿಮಿಷ. ಹಾಂ 9 ವರ್ಷ ಅದ 2017. ಹಾಂ 18 ಓಕೆ. 8 ವರ್ಷ 8ನೇ ವರ್ಷದ ವ್ಯಾಲೆಂಟೈನ್ಸ್ ಡೇ ನಮ್ದು ಈ ಸಲ ಗೋವಾದಾಗ, ಅದು ಬೀಚ್ ಸೈಡ್ ಸೆಲೆಬ್ರೇಟ್ ಮಾಡತ್ತೀವಿ ನೋಡ್ರಿ. ಅಂತೂ ಇಂತೂ ಬಂದು ಹೇಳೋದಾಗೈತಿ. ಬಸ್ ಇಳಿದ್ವಿ, ಡೊಮೆಸ್ಟಿಕ್ ಅರೈವಲ್ ಅಂತಲೇ. ಇನ್ನು ಆರಾಮಾಗಿ ಹೋಗಿ ನಾವು ಈ ಚೆಕ್ಕಿನ ಒಳಗೆ ಏನು ಲಗೇಜ್ ಹಾಕಿದ್ವಲ್ಲ, ಆ ಲಗೇಜ್ಗಳನ್ನ ಅಷ್ಟು ತೊಗೋಬೇಕು. ಲಗೇಜ್ಗಳನ್ನ ತೊಗೊಂಡು ಆರಂಭದ ಕಡೆ ನೋಡ್ರಿ ನಮ್ಮ ಬ್ಯಾಗ್ಗಳನ್ನೆಲ್ಲ ಹೆಂಗೆ ಅಂತಂದು ಬಿಡ ಆತತಿ. ಸೊ ಬಂತು ನಮ್ಮ ಬ್ಯಾಗ್. ಬಟ್ ಇನ್ನೊಂದು ಬಂದಿಲ್ಲ. ಇದು ನಮ್ದು. ಒಂದು ಬಂತು, ಇನ್ನೊಂದು ಬರುತ್ತೆ ಸಮಾಧಾನ. ಅಕ್ಕ ತಗೋ, ಹೋದ ಎಷ್ಟೊತ್ತಿಗೋ ಬಂದಿತ್ತು. ಅಕ್ಕ ತಗೋ. ಅಲ್ಲ ಅನ್ಕೊಂಡು ಅವ್ರು ಏನು ಇರ್ಲಿಕ್ಕೆ ತೊಗೊಂಡ್ಬಿಡ್ತಿದ್ವಿ ನಾವು. ಬರುತ್ತೆ ನಮ್ದು ಸಮಾಧಾನ. ಅಲ್ಲಿ ಬರತ್ತಂದ್ರೆ ಅಲ್ಲಿ ಅಲ್ಲ ಟ್ರೈನ್ ಆಗಿರೋದು ನಮ್ದು ಅಪ್ಪಿ. ಅಲ್ಲ ನಮ್ದು ಬ್ಲೂ ಟ್ರೇ ಐತಿ. ಅಲ್ಲ ಅಲ್ಲಿ ಹಾಕಿದ್ದು ಬ್ಲೂ ಟ್ರೇ. ನೀನು ಮಸ್ಕಿರಿ ಮತ್ತೆ ಮಸ್ಕಿರಿ ಮಾಡೋ ನೀನು. ಈಗ ಬಂತು ನೋಡ ನಮ್ಮದು ಪಕ್ಕ. ಇದು ನಮ್ದು, ಇದು ನಮ್ದು 100 to 200% ನಮ್ದಲ್ಲ. ನಮ್ದಲ್ಲ. ನೋಡ್ರಿ ಹೊಳ್ಳ ಮಳೆ ಇದೆ ನಮ್ದಂದು ಅಂತಾರ ಅವರು, ನಮ್ದಲ್ಲ ಅದು. ಏ ದೋಸ್ತ ಎಲ್ಲ ಹಾಕಿಪ್ಪ ನಮ್ಮ ಬ್ಯಾಗ್ನ. ನಮ್ಮ ಬ್ಯಾಗ್ನ ಬಂತು ನೋಡ್ರಿ. ನಮ್ಮ ಬ್ಯಾಗ್ ಬಂತ. ಅಲ್ಲೊಂದು ಮಾತ್ರ. ಹಾಂ ಅಲ್ಲೊಂದು ಬಂತು ನೋಡ್ರಿ. ನಮ್ಮ 2 ಬ್ಯಾಗ್ ಬಂದ್ವು, ಚೆಕ್ಕಿನಿಗೆ ಹಾಕಿದ್ವು. ಬರ್ರಿ ಫೈನಲಿ ನಮ್ದೆಲ್ಲ ಊಟದ ರೊಟ್ಟಿ ರೊಟ್ಟಿ ಗಿಟ್ಟಿ ಎಲ್ಲ ಇದ್ರಾಗ ಅದಾವ. ಸೇಫಾಗಿ ಬಂದು. ಇದು ನೋಡ್ರಿ ಮೊಬಾ ಏರ್ಪೋರ್ಟ್. ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋರು ಫಾರಿನರ್ಸ್ ಮನಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಇಲ್ಲೇ. ಎಸ್. ಟ್ರಾನ್ಸಾಕ್ಷನ್ ಫೀಸ್ 0%. ನಾವು ಡಾಲರ್ಸ್ ತಂದಿಲ್ಲ, ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂತಿದ್ವಿ. ಇಲ್ಲೆಲ್ಲ ಲಾಂಜ್ ಕುತ್ಕೊಳ್ಳೋಕೆ ನಿಮಗೆಲ್ಲ ನಾವು ನಮ್ಮ ಎಕ್ಸಿಟ್ ಕಡೆ ಪಯಣ ಬಳಸೋಣ. ನೋಡ್ರಿ ಗೋವಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮೋಪಾ ಏರ್ಪೋರ್ಟ್ ಹೆಂಗೆ ಕಾಣಿಸುತ್ತೆ ಹೊರಗಡೆಯಿಂದ ಹಿಂಗೈತಿ. ಈಗ ಮೋಪಾ ಏರ್ಪೋರ್ಟ್, ಮೋಪಾ ಅಂದ್ರೆ ಮನೋಹರ್ ಪರಿಕ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ಇಲ್ಲಿನ ಮಾಜಿ ಮುಖ್ಯಮಂತ್ರಿ ಅವ್ರ ಹೆಸರಿಟ್ಟಾರ, ಅವ್ರು ತೀರ್ಕೊಂಡ್ರು, ಅವ್ರ ಹೆಸರಿಟ್ಟರು. ಇನ್ನೊಂದು ದಾಬೋಲಿಮ್ ಒಳಗೈತೆ. ನಾವು ಗೋವಾದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ದಾಬೋಲಿಮಿಗೆ ಹೋಗಿ ಫ್ಲೈಟ್ ಹತ್ತೀವಿ. ಸೊ ಅದು ಹಾಂ ಈಗ ನೋಡ್ರಿ. ಎಸ್ ಈಗ ನಮ್ಮ ರೂಮ್ ಕಡೆ ಹೊರಡ್ತೀವಿ. ಹಾಂ ಸಣ್ಣ ಏರ್ಪೋರ್ಟ್, ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಷ್ಟೇ ಏನು ದೊಡ್ಡದಲ್ಲ. ಹಾಂ ಇದೆಷ್ಟು ಚಂದ ಐತೆ ನೋಡ್ರಿ ಅಲ್ಲಿ. ಸೂಪರ್ ಅಲ್ಲ. ಹಾಂ ಗೋವಾ ವೈಬ್ ತೋರಿಸುತ್ತೆ. ಏರ್ಪೋರ್ಟಿಂದ ಹೊರಗೆ ಬಂದ ಕೂಡಲೇ ಹಿಂಗೆ ಪಣಜಿ, ಮಾಪುಸ ಹಿಂಗೆಲ್ಲ ಬಸ್ಗಳು ನಿಂತಿರ್ತಾವೆ. ಪಣಜಿ ಹೋಗೋವೆಲ್ಲ ಹಿಂಗೆ ಬಸ್ಗಳನ್ನ ಹತ್ಕೊಂಡು ಹೋಗ್ಬೋದು ಆರಾಮಾಗಿ. ಸದ್ಯ ಇದೊಂದು ಬಸ್ ಐತಿ. ಕೇಳ್ಬೇಕು ನಾವು ಆರಂಭೋಲಿಗೆ ಹೋಗುತ್ತೋ ಇಲ್ವೋ ಕೇಳ್ಬೇಕು ಮೊದಲನೇ. ನೋಡ್ರಿ ಈಗ ಮೋಪಾ ಏರ್ಪೋರ್ಟಿಂದ ಆರಂಭೋಲ್ ಹೊಂಟೇವಿ. ರಾತ್ರಿ 10 ಗಂಟೆ ಆಗಿತ್ತು. ಬಸ್ ಇರಲಿಲ್ಲ ಇಲ್ಲಿ ಯಾವುದು. ಪಣಜಿಗಿತ್ತು ಬಸ್, ಆರಂಭೋಲಿಗೆ ಇರಲಿಲ್ಲ. ಬೇರೆ ಆಪ್ಷನ್ ಇರಲಿಲ್ಲ. ಸ್ಕೂಟಿಗಳು ಯಾವುದೂ ಇಲ್ಲ, ಸೆಲ್ಫ್ ಡ್ರೈವರ್. ಸೊ ಬೇರೆ ಆಪ್ಷನ್ ಇರಲಿಲ್ಲ. ನಾವು ಟ್ಯಾಕ್ಸಿ ತೊಗೊಂಡು ಹೊಂಟೇವಿ ಆರಂಭೋಲಿಗೆ. ಇಲ್ಲಿಂದ ಒಂದು 50 ನಿಮಿಷದ ಜರ್ನಿ ಐತಿ ಆರಂಭೋಲಿಗೆ. ಸೊ ಹೋಗ್ತಾ ಇದೀವಿ. ಒಂದು 29-30 ಕಿಲೋಮೀಟ್ರ್ ಆಕತ್ರಿ ಹೊಂಟೇವಿ. ಸೊ ಹೋಗಿ ಆದ್ಮ್ಯಾಗ ಏನದ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್. ನೋಡ್ರಿ ಅಂತೂ ಇಂತೂ ಫ್ಲೈಟ್ನಾಗ ರೊಟ್ಟಿ, ಅವಲಕ್ಕಿ, ಶೇಂಗಾ ಚಟ್ನಿ, ಹೆಸರು ಕಾಳು ಪಲ್ಯ ಮತ್ತೆ ಆಮೇಲೆ ಚಪಾತಿ ಇಲ್ರಿ. ಚಪಾತಿ ಇಷ್ಟೆಲ್ಲ ಐಟಮ್ ಅಂತೂ ಇಂತೂ ಫ್ಲೈಟ್ನಾಗ ತಂದ್ವಿ. ಗೋವಾಕ್ ಮುಟ್ಟೇವಿ. ರೂಮ್ ಬೆಳಗ್ಗೆ ತೋರಿಸ್ತೀವಿ, ಕತ್ಲಾಗೈತಿ. ಹಾಂ ನೋಡ್ರಿ ಇಲ್ಲಿ ರೊಟ್ಟಿ, ಅವಲಕ್ಕಿ, ಚಟ್ನಿ ಪುಡಿ, ಮತ್ತೇನ್ವಾ ಹೆಸರು ಕಾಳು ಪಲ್ಯ, ಚಪಾತಿ ಎಲ್ಲ ಬಂದಾವ. ಎಲ್ಲ ಪ್ಯಾಕ್ ಮಾಡ್ಕೊಂಡು ತಂದಿದ್ರು. ಗೋವಾದಾಗ ಊಟದ ರೇಟ್ ಹೆವಿ ಇರ್ತದಲ್ರಿ,
ಅದ್ರ ಸಂಬಂಧ ಕಟ್ಕೊಂಬಂದಾರ ಇಬ್ರು ರಾಜಿ ನಮ್ಮ ಶೆಫ್ ರಾಜಿ ಅವರು. ನಮ್ಮ ರೂಮಿಂದ ನಮ್ಮ ಕಿಚನ್ ಇದು ಹೋಮ್ ಸ್ಟೇ ಕಿಚನ್ ಇದು. ಉದ್ರ ಜುಣ್ಕ ಮಾಡ್ಯಾಳ ರಾಜಿ. ಮೊದಲ ರಾಜೀಸ್ ರೆಸಿಪೀಸ್ ಫೇಮಸ್. ಗೋವಾದ ಆರಂಬೋಲ್ ಬೀಚ್ ಒಳಗೆ ಅದೇವಿ. ಆರಂಬೋಲ್ ಬೀಚ್ ಒಳಗೆ ಅದ್ರ ಹತ್ರ 1 ಕಿಲೋಮೀಟರ್ ದೂರದಾಗ ಅದೇವಿ ಬೀಚಿಗೆ. ರಾತ್ರಿ 12 ಗಂಟೆಗೆ ಚೆಕ್ ಇನ್ ಮಾಡೇವಿ. ಈಗ ರಾತ್ರಿ 12:30 ಆಗೈತಿ. ಎಸ್ ಹಾಕೋಣ ಮತ್ತೆ ಇನ್ನೇಕ್ ತಡ. ನೋಡ್ರಿ, ಗೋವಾಕ್ಕೆ ಬಂದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಏನಾದ್ರ ಜೊತೆಗೆ ಊಟ ತೊಗೊಂಬಂದ್ರೆ ಭಾರಿ ಒಳ್ಳೇದು. ನಾವಂತೂ ತಂದೇವಿ, ಅದ್ರಾಗೂ 3-4 ಥರದ್ದು. ಆಮೇಲೆ ಕಟ್ಗಲ್ ರೊಟ್ಟಿ ಅಂತೂ 2 ದಿನಕ್ಕೆ ಆಗೋಷ್ಟು ತಂದಾರೆ ಇವರು. ಒಂದು 10-15 ರೊಟ್ಟಿನ ನೋಡೋಣ. 2 ದಿನಕ್ಕೆ ಆಕೈತಿ. ಭಾಳ ಸರೋತ್ತಾಗೈತಿ. ಇನ್ನು ಊಟ ಮಾಡಿ ಮುಕ್ಕೊಂತೀವಿ. ನೋಡೋಣ ನಾಳೆ ಬೆಳಿಗ್ಗೆ ಏನು ತೋರಿಸ್ತೇವೆ ನೋಡುವಂತ್ರಿ. ರೂಮ್ ತೋರಿಸ್ತೀವಿ ಬೆಳಿಗ್ಗೆಲ್ಲ. ರೂಮ್ ತೋರಿಸ್ತೀವಿ. ಅದಾದ್ಮೇಲೆ ಗೋವಾನು ತೋರಿಸ್ಬೇಕ ದರ್ಶನ್. ಓಕೆ ಅಲ್ಲ ಇದನ್ನ ತೋರಿಸೋಣ ನಾಳೆ. ಏನು ಕಾರ್ನಿವಲ್. ಬನ್ನಿ, ಗೋವಾದಾಗ ನಮ್ ಚಪಾತಿ, ನಮ್ ಹೆಸರು ಕಾಳು ಪಲ್ಯ, ಉದ್ರ ಜುಣ್ಕ, ಮೊಸರು ಗೋವಾದ, ಆಮೇಲೆ ಶೇಂಗಾ ಚಟ್ನಿ ಮತ್ತೆ ಕಟ್ಗಲ್ ರೊಟ್ಟಿ ತಿನ್ನೋಣ.